This video is made for entertainment purpose only, it doesn't mean to hurt any. And don't take it seriously. ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ನಮ್ಮವ್ವ ನಿನ್ನ ಪೂಜೆನ ಸಾಂಗವಾಗಿ ನೆರವೇರಿಸ್ಬಿಟ್ಟಿದ್ದೀನಿ ಕಣವ್ವ. ಒಂದಕ್ಕೆ ಹತ್ತಾಗಿ, 10 100 100 1000 1000 ಲಕ್ಷ ಲಕ್ಷ ಕೋಟಿ ಆಗಂಗ ಅನುಗ್ರಹಿಸವ್ವ ನನ್ನವ್ವ. ಫಸ್ಟ್ ಹೇಳಿ, ಏನಕ್ಕೆ ನಿಮಗೆ ಬಿಗ್ ಬಾಸ್ ಅಂದ್ರೆ ಇಷ್ಟು ಕೋಪ? ನನ್ನೆಲ್ಲ ಬಿಗ್ ಬಾಸ್ ಒಳಗಡೆ ನನ್ನ ಸರಿಯಾಗಿ ನಡೆಸ್ಕೊಂಡಿದ್ದೀನಿ. ನಾನು ಒಂದೇ ಒಂದು ಹೋಗೋ ಕಾರಣ ಬಿಗ್ ಬಾಸ್ ನಡೆಸುವಂತ ನಾನು ಯಾವಾಗಲೂ ಕರಿಯರು. ನಾನು ಅಲ್ಲಿ ಮಾಡಿಬಿಟ್ಟಿದ ತಕ್ಷಣ ಪ್ರೊಡ್ಯೂಸರ್ ಮನೆ ಮುಂದೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ, ನಾಳೆ ಫೋನ್ ಮಾಡ್ತಾರೆ, ಎತ್ತಾಕಿ ಹೋಗ್ಬಿಡ್ತಾರೆ, ನಮಗೆ ಒಳ್ಳೆ ಫಿಟ್ ಆಗಿದ್ದೀನಿ ಅಂತ ಆಕ್ಟಿಂಗ್ ಕೊಟ್ಬಿಡ್ತಾರೆ. ಇವಾಗ ನಾನು ಆರ್ಯವರ್ಧನ್ ಗುರೂಜಿ ಅವ್ರನ್ನ ಸ್ಟುಡಿಯೋ ಕರ್ಕೊಂಡ್ಬಂದು ಕೂರಿಸ್ಕೊಂಡಿದ್ದೀನಿ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏನಾಯ್ತು? ನಮಸ್ಕಾರ ಸರ್. ಗುಡ್, ಕೂತ್ಕೋ ಕೂತ್ಕೋ. ಫಸ್ಟ್ ಹೇಳಿ, ಏನಕ್ಕೆ ನಿಮಗೆ ಬಿಗ್ ಬಾಸ್ ಅಂದ್ರೆ ಇಷ್ಟು ಕೋಪ? ಏನ್ ಅಧ್ಯಕ್ಷರೇ, ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಬಿಗ್ ಬಾಸ್ ಅನ್ನೋದು ಒಂದು ಕೋಪ ಯಾಕೆ ಮಾತು ಹೇಳ್ತೀನಿ ಅಂದರೆ, ನನಗೆ ಬಿಗ್ ಬಾಸ್ಗೆ ಭಾಳ ಯಾವಾಗಲೂ ಬರಲ್ಲ ಅಂತ ಹೇಳಿ ನನಗೆ 2013 ಇದು ನಮ್ಗೆ ಬರಲ್ಲ ಅನ್ವೆ. ನನ್ನ ಮೇಲೆ ಹಣೆ ಇಟ್ಟೇಳು, ನನ್ನ ಮೇಲೆ ಹಣೆ ಇಟ್ಟೇಳು. ಯಾಕಂದರೆ ನಾನೊಬ್ಬ ಸ್ಟಾರ್ ಥರನೇ ಇರ್ತೀನಿ. ನನ್ನ ಲೈಫನ್ನ ನಾನು ಸ್ಟಾರ್ ಥರನೇ ಸಂಪಾದನೆ ಮಾಡ್ತೀನಿ, ಸ್ಟಾರ್ ಥರನೇ ಇದ್ದೀನಿ 100%. ಯಾವುದೋ ಹಿರಿಯರಾಗಿ ಅನ್ನೋದಲ್ಲ, ನನ್ನ ಜಾತಕದ ಮೇಲೆ ನಾನು ಡಿಸೈಡ್ ಆಗಿದ್ದೀನಿ 100%. ಹೋದಾಗ ನನ್ನೆಲ್ಲ ಬಿಗ್ ಬಾಸ್ ಒಳಗಡೆ ನನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ. ಅದು ನೋವಿದೆ. ಏನ್ ಮಾಡಿದ್ರು? ಒಂದು OTT ಆದ್ಮೇಲೆ ನಾನು ಒಂದು ವಾರ ನಮ್ಮನ್ನ ಕೂಡ ಹಾಕಿದ್ರು. ನಾನು ಬಿಟ್ಬಿಡಿ, ನಾವು ಬಿಸ್ನೆಸ್ ಮ್ಯಾನ್ಗಳು, ನಾವು ಸಿನಿಮಾದವರಲ್ಲ, ಸೀರಿಯಲ್ ಮಾಡೋರಲ್ಲ ಅಂತ ಹೋಗ್ಲೇ ಬರ್ದಿತ್ತು ತಾನೆ ನೀವು? ಹೋಗ್ಲೇ ಬರ್ದಿತ್ತು ತಾನೆ ನೀವು? ಇದು ಆಕ್ಚುಲಿ ಚೆನ್ನಾಗಿರೋ